ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಬುಧವಾರ ಮತ್ತು ಶನಿವಾರ ಮೂಡಿ ಬರ್ತಾ ಇರುವಂತ ಸುಬೋಧ ಸಮಾಲೋಚನೆಯನ್ನ ನೀವು ಕಳೆದ ಕೆಲವಾರು ದಿನಗಳಿಂದ ಕಾರ್ಯಕ್ರಮವನ್ನು ಕೇಳ್ತಾ ಬಂದಿದ್ದೀರಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಅಭಿಮಾನಿಗಳು ಕೂಡ ಆಗಿದ್ದೀರಿ. ಅವರು ಹೇಳಿದಂತ ಸಲಹೆ ಸೂಚನೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಮೂಲಕ ನಿಮ್ಮ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತಂದಿದ್ದೀರಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಅಭಿಮಾನ ಅನ್ನಿಸ್ತದ. ಇವತ್ತು ಗುರುರಾಜ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಹಿರಿಯ ಆಪ್ತ ಸಮಾಲೋಚಕರು. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು. ನಮಸ್ಕಾರ ಮಂಜುಳಾ ಮೇಡಮ್. ಈಗ ಗುರುರಾಜ್ ಪಾಟೀಲ್ ಸರ್, ತಾವು ಸುಬೋಧ ಸಮಾಲೋಚನೆಯನ್ನ ನಡೆಸ್ತಾ ಬಂದಿರಿ. ಬಹಳ ಇದೊಂದು ಜನಪ್ರಿಯ ಕಾರ್ಯಕ್ರಮ, ನಮ್ಮ ಕೇಳುಗರೆಲ್ಲ ಇಷ್ಟಪಟ್ಟಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕನೇ ನನಗೆ ಒಂದೆರಡು ಮನಸ್ಸಿನ ಪ್ರಶ್ನೆಗಳು ಉದ್ಭವ ಆಗ್ಯಾವ. ಏನು ಅಂತಂದ್ರ, ನಾವು ಇಷ್ಟೊಂದು ಆಪ್ತ ಸಮಾಲೋಚನೆಯನ್ನ ಇವತ್ತಿನ ಮಕ್ಕಳಿಗೆ ನೀಡ್ತಾ ಬಂದೀವಿ. ಬೇರೆ ಬೇರೆ ವಾಕ್ ಆಫ್ ಲೈಫ್, ಬೇರೆ ಬೇರೆ ಸಂದರ್ಭದೊಳಗ ನೀಡ್ತಾ ಬಂದೀವಿ. ಹಿಂದಿನ ಕಾಲದಲ್ಲಿ ನೀವು ನಾವು ಸಣ್ಣವರಿದ್ದಾಗ ನಮಗೆ ಇಷ್ಟೊಂದು ಆಪ್ತ ಸಮಾಲೋಚನೆಯನ್ನು ಯಾರು ಕೊಡ್ತಾನೆ ಇರಲಿಲ್ಲ. ಆದ್ರೆ ನಾವು ತಿದ್ಕೊಂಡು ನಡ್ಕೊಂಡು ಹೋದ್ವಿ. ಆವಾಗ ನಾವು ತಿದ್ಕೊಂಡು ನಡ್ಕೊಂಡು ಹೋದ್ವಿ. ಇವತ್ತಿನ ಮಕ್ಕಳು ಯಾಕೆ ತಿದ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಮೊದ್ಲೇಕ ಆಪ್ತ ಸಮಾಲೋಚನೆ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ನಾನು ನಿಮಗೆ. ಇಲ್ಲಿ ಕೆಳಗ ಯಾರ್ಯಾರು ಕೂತಿರ್ಲ ಅವ್ರ ಕೆಳಗ್ ನೋಡ್ರಿ ಒಂದು ಟೈಲ್ಸ್ ಅಂತ ಇರ್ತಾವ. ಹೌದಾ? ನಮ್ದು ಒಂದು ಟೈಲ್ಸ್ ಇರ್ತದ. ಅದು 2x2 ಅದನೋ 1x1 ಅದನೋ ಒಂದು ಟೈಲ್. ಅದು ನಮ್ಮ ಮೆದುಳಿನ ಸಾಮರ್ಥ್ಯ ಒಂದು ಟೈಲಿಗೆ ಕಂಪೇರ್ ಮಾಡ್ಕೊಳ್ರಿ. ಅದೊಂದು ಟೈಲ್ ಇಷ್ಟೇ. ನಮ್ದೊಂದು ಸೀಮಿತ ಇರ್ತದ. ಏನಪ್ಪಾ ಅಂತಂದ್ರ, ಇನ್ನೊಂದು ಟೈಲ್ ಅನ್ನ ನಾನು ಬಾಡಿಗೆ ತಗೊಂಡಂಗ ವಿಚಾರ ಮಾಡ್ಲಿಕ್ಕೆ, ಹೈರಿಂಗ್ ಅನದರ್ ಬ್ರೈನ್ ಟು ಥಿಂಕ್ ಅಂತ, ನಾನು ಮತ್ತೊಂದು ಬ್ರೈನ್ ಅನ್ನ ವಿಚಾರ ಮಾಡ್ಲಿಕ್ಕೆ ತಗೊಳ್ಳೋದಕ್ಕೆ ಏನಂತೀವಿ ನಾವು, ಮೆದುಳನ್ನ ಬಾಡಿಗೆ ತಗೊಂಡಂಗ. ಈ ನನಗೊಂದು ಯಾವ್ದೋ ವಿಷಯ ಗೊತ್ತಿಲ್ಲ ಅಂದ್ರೆ ನಾನು ನಿಮ್ ಕಡೆ ಕೇಳ್ತೀನಿ, ನಿಮ್ ಮೆದುಳನ್ನ ನಾನು ಪಡೆದಂಗ. ಇದಕ್ಕೆ ಆಪ್ತ ಸಮಾಲೋಚನೆ ಅಂತಾರ. ಇದು ಒಂದೇದ್ದು. ಇನ್ನ ಎರಡನೇದ್ದು, ಮೊದ್ಲಿನ ಟೈಮ್ನಾಗ ಹೆಂಗಿತ್ತು ಅಂತ ಕೇಳಿದ್ರಲ್ಲ, ಮೊದ್ಲಿನ ಟೈಮ್ನಾಗ ಹೆಂಗಿತ್ತಂದ್ರ ಕಟ್ಟಿ ಮೇಲೆನ ಆಪ್ತ ಸಮಾಲೋಚನೆ ಆಗ್ಬಿಡ್ತಿತ್ತು. ಸಂಜೆ ಆದ್ಮೇಲೆ ಯಾರಿಗೂ ಕೆಲಸ ಇರ್ತಿದ್ದಿಲ್ಲ, ಕೆಲಸ ಮುಗಿಸ್ಕೊಂಡು ದಣದ್ ಬರ್ತಿದ್ರು, ಅಥವಾ ಮನ್ಯಾಗ ಏನೇನು ಕೆಲಸ ಮುಗಿಸ್ತಿದ್ರು, ಹರಟಿ ಅಂತ ಹೊಡಿತಿದ್ರು. ಹರಟಿ ಒಳಗ ಅವೆಲ್ಲ ಇಂಟರಾಕ್ಷನ್ ಆಗ್ತಿದ್ವು. ಯಾರೋ ಪ್ರಶ್ನೆ ಕೇಳ್ತಿದ್ರು, ಯಾರೋ ಉತ್ತರ ಹೇಳ್ತಿದ್ರು. ಅಲ್ಲಿ ಪ್ರಶ್ನೋತ್ತರಗಳು ನಡೀತಾ ಇರುವಾಗ ಸಮಸ್ಯೆಗೆ ಪರಿಹಾರಗಳು ಅಲ್ಲಿ ತನ್ನಷ್ಟಕ್ಕೆ ತಾನೇ ಬಗೆಹರಿತಾ ಬರ್ತಿದ್ವು. ಅವು ಪ್ರಶ್ನೆಗಳು ಎಷ್ಟೋ ಸಾರಿ ಪ್ರಶ್ನೆಗಳು, ಕುಟುಂಬದ ಸಮಸ್ಯೆಗಳು ಅದು ಹೊಚ್ಚಲಾನೇ ದಾಟ್ತಿರ್ಲಿಲ್ಲ. ಹಂಗ ಸೂಕ್ಷ್ಮವಾಗಿ ಬಗೆಹರಿಸುವಂತ ಸಾಮರ್ಥ್ಯ ಮೊದಲಿನ ಕಾಲದ ಜನರ ಹತ್ರ ಇತ್ತು. ಇನ್ನು ಇವತ್ತಿನ ಜನರೇಷನ್ಗೆ ಯಾಕೆ ಇದು ಇಲ್ಲ ಅಂತ ಕೇಳ್ಬಿಟ್ರಲ್ಲ, ಇದು ಅದ್ಭುತವಾದ ಪ್ರಶ್ನೆ. ಇದೇ ಒಂದು ಪ್ರಶ್ನೆನ ನಾನು ಒಂದು ತಾಸು ಮಾತಾಡ್ಬಿಡ್ಬೋದು. ಎಷ್ಟು ಮಸ್ತ್ ಪ್ರಶ್ನೆ ಅದ ಇದು. ಅಂದ್ರ ಇವತ್ತು ಏನದ ಗೊತ್ತೇನ್ರಿ, ಮೊದ್ಲೇಕೆಲ್ಲ ಈಗ ತೆಂಗಿನ ಗಿಡ ಹಚ್ಚಿ ಬಂದ ಮೇಲೆ ಎಷ್ಟು ದಿವಸ ಬೇಕು ಕಾಯಿ ಕೊಡ್ಲಿಕ್ಕೆ? ವರ್ಷಗಳ ಬೇಕು. ಇವತ್ತು ಹೆಂಗದ ಅಂದ್ರ, ಮುಂಜಾನೆ ನಾನು ತೆಂಗಿನ ಗಿಡ ಬಿತ್ತಿ ಬರ್ತೀನಿ, ಸಂಜೆಗೆ ಟ್ರ್ಯಾಕ್ಟರ್ ತಗೊಂಡು ಹೋಗ್ತೀನಿ. ಯಾಕಂದ್ರೆ ನಂಗೆ ಕಾಯಿ ಬೇಕಾಗ್ಯಾವ. 2 ಶಬ್ದ ಹೇಳ್ತೀನಿ ಇಲ್ಲಿ, ಇನ್ಸ್ಟಂಟ್ ಗ್ರಾಟಿಫಿಕೇಶನ್, ಡಿಲೇಡ್ ಗ್ರಾಟಿಫಿಕೇಶನ್ ಅಂತ. ಡಿಲೇಡ್ ಗ್ರಾಟಿಫಿಕೇಶನ್ ಅಂದ್ರೆ ಏನು? ತಡವಾಗಿ ಸಿಗುವಂತ ಪ್ರತಿಫಲ. ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂದ್ರೆ ತಕ್ಷಣ ಸಿಗುವಂತ ಪ್ರತಿಫಲ. ಈ ಸದ್ಯ ಸಿಗ್ಬೇಕು ನಮಗೆ. ಈಗ ನಾವು ಏನಾಗ್ಬಿಟ್ಟಿವಿ, ಈ ತಕ್ಷಣಕ್ಕೆ ಬೆನ್ ಹತ್ಬಿಟ್ಟಿವಿ ಎಲ್ಲಾರು. ಎಲ್ಲಾ ನೋಡ್ರಿ, ಈ 10-15 ವರ್ಷದಿಂದ 2 ಮಿನಿಟ್ ಅಂತಿತ್ತು. ನಾ ಹೇಳಿದ ಅಡ್ವರ್ಟೈಸ್ಮೆಂಟ್ ಯಾವ್ದಂತ ಗೊತ್ತಾತ್ ನಿಮಗ. ಇವತ್ತ 2 ಮಿನಿಟ್ ಇಲ್ಲ, ಇನ್ನು ಅದಕ್ಕಿಂತ ಅಡ್ವಾನ್ಸ್ ಯಾವ್ದಾರ ಬಂದಿದ್ರು ಹೇಳ್ರಿ. ಯಾಕಂದ್ರೆ 2 ತಾಸು ಅಂದ್ರೆ 120 ಸೆಕೆಂಡ್ ಅಂತಾರ ಮಕ್ಕಳು. 120 ಸೆಕೆಂಡ್ ಇಲ್ಲ. ಇವತ್ತು ನೀವು 10-12 ಸೆಕೆಂಡ್ ಒಳಗೆ ಏನಾರ ಮಾಡೋಂಗಿದ್ರೆ ಮಾಡ್ರಿ. ಯಾಕಂದ್ರೆ 3 ಸೆಕೆಂಡ್ ರೀಲ್ ಅದ ನಮ್ದು. ಇದಕ್ಕೇನಂತಾರಂದ್ರೆ, ಇನ್ನೊಂದು ಶಬ್ದ ಹೇಳ್ತೀನಿ. ಎಲ್ಲರಿಗೂ ಒಂದು ಅಟೆನ್ಷನ್ ಸ್ಪ್ಯಾನ್ ಅಂತ ಇರ್ತದ. ಸ್ಪ್ಯಾನ್ ಅಂದ್ರೆ ಸಮಯ, ಅಟೆನ್ಷನ್ ಅಂದ್ರೆ ಗಮನ. ಗಮನದ ಸಮಯ ಪ್ರೀ ಪೆಂಡಮಿಕ್ 7 ಸೆಕೆಂಡ್ ಇತ್ತು, ಪೋಸ್ಟ್ ಪೆಂಡಮಿಕ್ 3 ಸೆಕೆಂಡಿಗೆ ಬಂದದ. ನೀವು ರೀಲ್ಸ್ ಎಷ್ಟ ತನಕ ನೋಡ್ತೀರಿ? ಹಿಂಗ್ ನೋಡ್ತೀರಿ, ನಿಮಗೆ ಬೇಕು ಬೇಡ ಫೈನಲ್ ಠಕ್ ಅಂತ ಹೋಗ್ಬಿಡ್ತದ. ಎಲ್ಲಾ 3 ಸೆಕೆಂಡ್ ಒಳಗೆ ಮುಗೀತದ. ನಮ್ಮ ಹತ್ರ ಇವತ್ತು ತಾಳ್ಮೆ ಅನ್ನೋದು ಕಡಿಮೆ ಆಗ್ಲಿಕ್ಕತ್ತದ. ಯಾವಾಗ ಈ ತಾಳ್ಮೆ ಅನ್ನೋದು ನಮ್ಮಲ್ಲಿ ಕಡಿಮೆ ಆಗ್ತಾ ಬಂತು, ಆವಾಗ ನೀವು ಹೇಳ್ಕೊಡುವಂತ ವಿಚಾರಗಳೇನವಲ್ಲ. ಈಗ ನಾನು ಸಣ್ಣವಿದ್ದೀನಿ, ನೀವು ಹೇಳಿದ ಮಾತು ಕೇಳ್ತೀನಿ ಅಂತ ನಾನು ಗುರುರಾಜ್ ಪಾಟೀಲ್, ಮಂಜುಳಾ ಪುರಾಣಿಕ್ ಅವ್ರ ಮಾತು ಕೇಳಲಿಕ್ಕೆ ರೆಡಿ ಇದ್ದೀನಿ ಅಂತ ನೀವು ಹೇಳಲಿಕ್ಕೆ ನೀವು ಬಂದ್ರೆ ನನ್ನ ಹತ್ರ ಅಷ್ಟು ತಾಳ್ಮೆನೇ ಇಲ್ಲ. ಇವತ್ತು ಸಣ್ಣ ಮಕ್ಕಳ ಹತ್ರ ಇವತ್ತು ತಾಳ್ಮೆ ಕಡಿಮೆ ಆಗ್ಯದ. ಇದು ಪರಿಸರ ಮತ್ತು ಪರಿಸ್ಥಿತಿ ಕಲಿಸ್ತಾ ಇದೆ. ಸಣ್ಣ ವಿಷಯ ಹೇಳ್ತೀನಿ ನಿಮಗೆ. ನೀವು ಸಣ್ಣವ್ರಿದ್ದಾಗ ಒಂದು ದ್ವಾಸಿ ಬೇಕಂದ್ರೆ, ಒಂದು ದೋಸಾ ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮನ್ ಕೇಳಿ ಐತೀನಿ ಹೇಳ್ರಿ. ಅಮ್ಮಗೆ ಹೇಳಿದ್ರಿ ನೀವು ದೋಸಾ ಬೇಕಮ್ಮ ಅಂತ. ಅಮ್ಮ ಏನಂತಿದ್ಲು? ನೆನೆ ಹಾಕ್ಬೇಕು, ರುಬ್ಬಬೇಕು, ಹಿಟ್ಟು ಉಕ್ಕರಿಸ್ಬೇಕು. ಇವತ್ತು ಮಂಗಳವಾರ, ಶನಿವಾರ ಮಾಡ್ತೀನಿ ಅಂತಿದ್ರು. ಫಸ್ಟ್ ನಿಮಗ್ 1 ವಾರ ತಡಿ ಅಂತಿದ್ರು.
ಒಂದ್ ವಾರ ತಡಿ ಆದ್ಮೇಲೆ ಸಪೋಸ್ ಶನಿವಾರ ಹಿಟ್ಟು ರುಬ್ಬಿ ಹಾಕಿ ಮಾಡಿದ್ರು ಅಂತ ತಿಳಿ ಕುರ್ಸಿ ಅದೆಲ್ಲ ಆಯ್ತು. ಸೋಮವಾರ ಆಯ್ತವಾರ ಬಂತು. ಆಯ್ತವಾರ ಬಂದ ತಕ್ಷಣ ನಿಮಗ್ ಮೊದ್ಲೇಗ್ ದೋಸೆ ಸಿಗ್ತಿದ್ದಿಲ್ಲ. ಮನ್ಯಾಗ ಅಪ್ಪಗ್ ಮೊದ್ಲೇಗ್ ದೋಸೆ, ಮನ್ಯಾಗ ಅಮ್ಮ ಮತ್ತೆ ಅಣ್ಣ ತಮ್ಮಂದ್ರ ದೋಸೆ, ಆಮೇಲೆ ನೀವು ಪಲ್ಯ ಹಾಕು, ರುಬ್ಬು, ಚಟ್ನಿ ಹಾಕು ಅಂತ ಆಮೇಲೆ ನಿಮಗ್ ದೋಸೆ ಸಿಗ್ತಿತ್ತು. ನಿಮಗ್ ಒಂದು ವಾರಕ್ಕೆ ದೋಸಾ ಸದ್ಯಕ್ಕೆ ಮಾಡಿದ ಮೇಲೆ ಸದ್ಯಕ್ಕೆ ವೇಟಿಂಗ್ ಪೀರಿಯಡ್ ಇತ್ತು ನಿಮಗ. ಇವತ್ತು ಒಂದು ಇಂಥ ಒಂದು ಆಪ್ಸ್ ಬಂದಾವ, ನೀವು ಹೇಳಿದ ತಕ್ಷಣ ನಿಮ್ಗೆ ಇನ್ಸ್ಟಂಟ್ ಆಗಿ ಸಿಗ್ತದೆ. ಸೊ ನಮ್ಗೆ ಏನಾಗ್ಲಿಕ್ಕತ್ತದ, ಇನ್ಸ್ಟಂಟ್ ಒಳಗ ನೀವ್ ಹೇಳ್ಕೊಟ್ಟಿರುವಂತ ವಿಚಾರನ ನನಗ ಕೇಳಿಸ್ಕೊಳ್ಳುವಷ್ಟು ಪೇಷನ್ಸು ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಇದರಿಂದ ಇವತ್ತ ನೀವ್ ಹೇಳಿಕತ್ತಿರುವಂತ ಆಪ್ತ ಸಮಾಲೋಚನೆ, ಮತ್ತೊಬ್ರು ಹೇಳುವಂತ ವಿಚಾರವನ್ನ ಕೇಳಿಸ್ಕೊಳ್ಳುವಂತ ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ಕಡಿಮೆ ಆಗ್ತಾ ಇದೆ. ಈಗ ಅದೇ ಗುರುರಾಜ್ ಪಾಟೀಲ್ ಸರ್, ನಾನು ಹೇಳುದು, ಹಿಂದೆ ಈ ಆಪ್ತ ಸಮಾಲೋಚನೆಯ ಕೆಲಸವನ್ನ ಮನೆಯೊಳಗಿನ ಹಿರಿಯರು ಮಾಡ್ತಿದ್ರು. ಇವತ್ತು ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೋ ನಮ್ಮ ಮಗ ಹಿಂಗರಿ, ಇದ್ರಾಗ ಹಿಂದಿದ್ದಾನ, ಅವನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು, ಅವ ಮಕ್ಕೀನಿದ್ದಾನ, ಮಾತಾಡೋದಿಲ್ಲ, ಅಭ್ಯಾಸದಾಗ ಮನಸ್ಸು ಆಗ್ತಿಲ್ಲ. ಹಿಂಗ ಇದನ್ನ ಹೇಳಿಸ್ಲಿಕ್ಕೆ ನಾವು ಆಪ್ತ ಸಮಾಲೋಚಕರನ್ನ ಹುಡ್ಕೊಂಡು ಹೋಗ್ಲಿಕ್ಕತ್ತೀವಿ. ಯಾಕ ನಾವೆಲ್ಲ ಇವತ್ತು ಸಾಕಷ್ಟು ಕಲ್ತೀವಿ, ಡಬಲ್ ಡಿಗ್ರಿ ಹೋಲ್ಡರ್ಸ್ ಇದ್ದೀವಿ, ಟೆಕ್ನಿಕಲಿ ಸೌಂಡ್ ಆಗಿದ್ದೀವಿ, ನಮಗ್ ಯಾಕೆ ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅಂದ್ರೆ ಇಲ್ಲಿ ಗುರುರಾಜ್ ಪಾಟೀಲರ ಅಪೋಸ್ ಅಂತಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಬಹಳ ಚಲೋ ಅದ ಇದು. ಇವತ್ ನೋಡ್ರಿ ಗೌರ್ಮೆಂಟ್ ಒಂದ್ ನಂಬರ್ ಹೇಳ್ತಾರ, ಕೌನ್ಸಿಲಿಂಗಿಗೆ ನೀವು ಕಾಲ್ ಮಾಡ್ರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ಇದು ಮೇ ಬಿ 1083 ಏನೋ ನಂಬರ್ ಅದ. ಇದು ಬಹಳ ಗಂಭೀರವಾದ ವಿಚಾರ ನೀವು ಕೇಳಿದ್. ನನಗೆ ಬಹಳ ಚಲೋ ಅನಿಸ್ತು ನೀವು ಪ್ರಶ್ನೆ ಕೇಳಿದ್ದು. ಯಾಕೋ ಏನೋ ನಾವು ನಮ್ಮವ್ರ ಜೊತೆನ ಸಂಬಂಧಗಳಲ್ಲಿ ಬಿರುಕು ಬಿಡ್ತಾ ಇದೇನೋ ಏನೋ ಗೊತ್ತಿಲ್ಲ. ನಾನೊಂದು ಇಂಗ್ಲಿಷ್ನೊಳಗೆ ಒಂದು ಮಾತು ಹೇಳ್ತೀನಿ, ಕನೆಕ್ಟ್ ಬಿಫೋರ್ ಯು ಕರೆಕ್ಟ್ ಅಂತ. ಕನೆಕ್ಟ್ ಬಿಫೋರ್ ಯು ಕರೆಕ್ಟ್. ಒಬ್ಬರನ್ನ ಸರಿಪಡಿಸ್ಕೊಳ್ಳೋಕೆ ಮೊದ್ಲೇಕ್ ಅವ್ರ ಹತ್ರ ಹೋಗುವುದು ಬಹಳ ಇಂಪಾರ್ಟೆಂಟ್. ನಾನು ಇವತ್ತು ಇದನ್ನ ಗೆದ್ದೀನಿ ಅಂತ ಹೇಳಿಕತ್ತಿಲ್ಲ. ಏನಂದ್ರ ನಂದ್ ಒಂದು 15 ವರ್ಷದ ಸತತ ಪರಿಶ್ರಮ ಇವತ್ತು ರೇಡಿಯೋ ಸ್ಟೇಷನ್ ನಿಮ್ ಜೊತೆ ಇಲ್ಲಿ ಕೊಡೋಕೆ ಮೊದ್ಲಿಗೆ ನನ್ನ ಮಗನ್ ಫೋನ್ ಬಂದಿತ್ತು. ಅವ ನನಗ ಅವನ್ ಪರಿಸ್ಥಿತಿಯಲ್ಲಿದ್ದೀನಿ, ಏನಾಗ್ಲಿಕ್ಕತ್ತದ, ನೀ ಎಲ್ಲಿದ್ದೀಯಪ್ಪ, ಯಾವಾಗ ಮನೆಗೆ ಬರ್ತೀನಿ, ನಾನು ಬೆಂಗಳೂರಿಂದ ಬರ್ಲಿಕ್ಕತ್ತೀನಿ ಅಂತ ಒಂದ್ ಮಾತು ಹೇಳಿದ ನನಗ. ಇದನ್ನ ಒಂದೇ ಸಾಧನೆ ಮಾಡ್ಲಿಕ್ಕೆ ಮೋಸ್ಟ್ಲಿ ನಾ ಒಂದು 15 ವರ್ಷ ಎಫರ್ಟ್ ಮಾಡೀನಿ. ಈಗ ಅವ ನನ್ನ ಪ್ರತಿಯೊಂದು ವಿಚಾರಗಳನ್ನ ನನ್ನ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನನ್ನ ಮಗ, ಉದಾಹರಣೆ ಅಂತ ತಿಳ್ಕೊಂಡಿರ್ತೀನಿ, ಪ್ರತಿಯೊಂದು ವಿಚಾರಗಳನ್ನ ನನ್ನ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನನ್ನ ಮಗ ಇವತ್ತು ರೆಡಿ ಇದ್ದಾನಂತಂದ್ರ ನಾನು ಅವನ ಜೊತೆಗೆ ಕನೆಕ್ಟ್ ಆಗಿದ್ದೀನಿ. ಇನ್ಫ್ಲೂಯೆನ್ಸ್ ಅಂದ್ರೆ ಪ್ರೇರಣೆ. ಪಾಲಕರಾದವ್ರು ನಾವು ಮೊದ್ಲು ಅವ್ರ ಜೊತೆಗೆ ಎಷ್ಟು ಕನೆಕ್ಟ್ ಆಗಿದ್ದೀವಿ. ನಾವು ಕನೆಕ್ಟ್ ಆಗಿದ್ದು ಮಕ್ಕಳ ಜೊತೆಗೋ, ಮಕ್ಕಳ ಯೂನಿಫಾರ್ಮ್ ರೆಡಿ ಮಾಡ್ಕೊಂಬಂದ್ರು, ಲೇಸ್ ಕರ್ಕೊಂಬಂದ್ರು, ಪಾಟಿ ಚೀಲ ಇಲ್ಲ, ಹ್ಯಾಂಡ್ ರೈಟಿಂಗ್ ಚಂದಾಗಿಲ್ಲ, ಇವೆಲ್ಲ ಕರೆಕ್ಷನ್ ಪಾಯಿಂಟ್ಸ್. ಇವು ಕರೆಕ್ಷನ್ ಪಾಯಿಂಟ್ಸ್ ಮೇಲೆ ನಮ್ ಗಮನ ಇದ್ರೆ ಕನೆಕ್ಟಿಂಗ್ ಪಾಯಿಂಟ್ ಮೇಲೆ ಗಮನ ಯಾವಾಗ? ಕನೆಕ್ಟ್ ಆಗ್ಬೇಕಂದ್ರೆ ಅವನ ರಿಸಲ್ಟ್ಸ್ ಮೇಲಲ್ಲ, ಅವನ ನ್ಯೂನ್ಯತೆ ಮೇಲೆ ಕನೆಕ್ಟ್ ಆಗ್ಬೇಕು. ನಾವು ಮಕ್ಕಳ ನ್ಯೂನ್ಯತೆ ಮೇಲೆ. ಅವನ್ ಯಾವಾಗ ಬಿದ್ದಿರ್ತಾನೋ ಅವಾಗ ನಾನಿದ್ದೀನಿ ಮಗಳೇ, ನಾನ್ ನಿನ್ ಸಲುವಾಗಿದ್ದೀನಿ ಅಂತ ಯಾವಾಗ ಹೇಳ್ತಿರೋ ಆವಾಗ ಮುಂದಿನ ಸಲ ಬಿದ್ದಾಗ ಅಥವಾ ಅಂತ ಪರಿಸ್ಥಿತಿ ಬಂದಾಗ ನೀವು ಹೇಳಿದ್ರೆ ಕೇಳಿಸ್ಕೊತಾರೆ. ನಾವೇನಾಗ್ಲಿಕ್ಕತ್ತೀವಂದ್ರೆ ರಿಸಲ್ಟ್ ಮೇಲೆ ನಮ್ ಗಮನ ಇದೆ. ಒಂದು ರಿಸಲ್ಟ್ ಅಂದ್ರೆ ಮಾರ್ಕ್ಸ್ ಒಂದೇ ಅಲ್ಲ, ಎಲ್ಲಾ ಕ್ಷೇತ್ರದೊಳಗೂ ಬಂತು. ಕ್ರಿಕೆಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಾನ್ ಬ್ಯಾಟ್ ಮಾಡ್ಲಿಕ್ಕತ್ತೀನಿ, ಬಾಲರ್ನ ನೋಡಿ ಕ್ರಿಕೆಟ್ ಬ್ಯಾಟ್ ಮಾಡ್ತಾ ಇಲ್ಲ, ನಾನು ಸ್ಕೋರ್ ಬೋರ್ಡ್ ನೋಡಿ ಬ್ಯಾಟಿಂಗ್ ಮಾಡ್ಲಿಕ್ಕತ್ತೀನಿ. ಔಟ್ ಆಗೋದ್ ಸಾಧ್ಯತೆ ಹೆಚ್ಚಿಗೆ ಅಲ್ಲ? ಹೌದು. ಈ ಎಷ್ಟೋ ಆಪ್ತ ಸಮಾಲೋಚರ ಕಡೆ ಪಾಲಕರ ಆದವರು ಅಥವಾ ಕರ್ಕೊಂಡು ಹೋದಾಗ ಏನೊಂದ್ ಮಾತು ಹೇಳ್ತಾರೆ, ನಾವ್ ಹೇಳಿ ಸಾಕಾತು, ನಮ್ಮ ಮಾತಂತೂ ಕೇಳಿಲ್ಲ, ಅದಕ್ ನಿಮ್ ಕಡೆ ಕರ್ಕೊಂಡ್ ಬಂದೀವಿ ಅಂತ. ಸೊ ಹಂಗಂದ್ರೆ ನಿಮ್ ಮಾತು ಕೇಳಿಲ್ಲ ಅಂತಂದ್ರೆ ನೀವ್ ಹೇಳೋ ಪದ್ಧತಿ ಹೆಂಗ್ ಹೇಳಿರಿ? ಒಂದು ಎಷ್ಟರ ಮಟ್ಟಿಗೆ ನೀವು ಹೇಳಿದಂಗೆ ಕನೆಕ್ಟ್ ಆಗಿರಿ ಮಕ್ಕಳ ಜೊತೆಗೆ ಎಷ್ಟು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಇನ್ನೊಂದು ಗುರುರಾಜ್ ಪಾಟೀಲ್ ಅವರ ನನಗೇನ್ ಅನಿಸ್ತದಂದ್ರೆ, ಇವತ್ತು ಮನೆಗೆ 1-2 ಮಕ್ಕಳವ. ಹಂಗಾಗಿ ಅವರಲ್ಲಿ ಈ ಸಂಬಂಧಗಳು, ಒಂದು ಅಣ್ಣ ತಂಗಿ, ಅಕ್ಕ ತಮ್ಮ ಅನ್ನೋದಾಗ್ಲಿ, ಒಂದು ಕಸಿನ್ಸ್ ಗಳಾಗ್ಲಿ, ಈ ಒಂದು ಈಗ ನಾವೆಲ್ಲ ಹಿಂದಿದ್ದಾಗ ಮನೆಗೆ 3-4 ಮಕ್ಕಳಿದ್ವಿ, ಒಬ್ರಿಗೊಬ್ರು ಹಂಚ್ಕೊಳ್ತಿದ್ವಿ. ನಮ್ಮಲ್ಲಿ ಗೊತ್ತಿಲ್ಲದೇನೆ ಈ ಹಂಚ್ಕೊಂಡು ತಿನ್ನೋದು, ಹೊಂದಾಣಿಕೆ ಸ್ವಭಾವ, ಜಗಳ ಮಾಡಿದಾಗ ಮತ್ತೆ ತಕ್ಷಣದಲ್ಲೇ ಮರೆತು ಒಂದಾಗೋದು, ಇವೆಲ್ಲ ನಮಗ ಬೈ ಬರ್ತ್ ಬಂದ್ಬಿಟ್ಟಿದ್ವು. ಇವತ್ತಿನ ಮಕ್ಕಳಿಗೆ ಅವು ಏಕಾಂಗಿತನವನ್ನ ಅನುಭವಿಸ್ತಾವೇನೋ ಅಂತ ನಂಗೆ ಅನಿಸ್ತದೆ. ನೀವು ನನಗ ಬರ್ನಿಂಗ್ ಇಶ್ಯೂ ಪ್ರಶ್ನೆ ಕೇಳಿದ್ರಿ ಇವತ್ತು. ನಾ ಇದ್ರ ಮೇಲೆ ಬಹಳಷ್ಟು ಕೆಲಸ ಮಾಡ್ಲಿಕತ್ತೀನಿ, ಬಹಳಷ್ಟು ವರ್ಕ್ ಮಾಡ್ಲಿಕತ್ತೀನಿ ಅಂತ ಹೇಳ್ಬೋದು ನೀವು. ನನಗೊಬ್ಬ ಮಗ, ನಮ್ ತಮ್ಮಗೊಬ್ಬ ಮಗ, ನಮ್ ಕಸಿನ್ಗೆ ಒಬ್ಬ ಮಗ. ಇಲ್ಲೇ ಇಷ್ಟು ಕಸಿನ್ಸ್ ಒಳಗೆ ನಾನು ನನ್ನ ಮನಿತನದ ಉದಾಹರಣೆ ಹೇಳಕತ್ತೀನಿ. ನಾ ದೊಡ್ಡ ಇದನ್ನ ಇವತ್ತು ಉದಾಹರಣೆ ಆಗಿ ತಗೊಳ್ರಿ. ನನ್ನ ಕೆಲಸ ಏನಂದ್ರ ಈ ನೆಕ್ಸ್ಟ್ ಜನರೇಷನ್ ಏನದಲ್ಲ,
ಇವ್ರನ್ನ ಕೂಡ್ಸೋ ಕೆಲಸ ನಾವು ಮಾಡ್ಬೇಕಾಗ್ಯದ. ಇವ್ರನ್ನ ಕೂಡಿಸ್ಬೇಕಂದ್ರ ಮೊದ್ಲ ನಾವು ಕೂಡ್ಬೇಕಾಗ್ಯದ. ಇನ್ ನಾವ ಕೂಡಿಲ್ಲ. ಇವತ್ ನಮ್ಮ ಹತ್ರ ಟೈಮ್ ಇಲ್ಲ. ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ವೈಮನಸ್ಸು ಆತ. ನಾನು ಕಂಡ್ರೆ ನಮ್ ತಂಗಿನ ಮಾತಾಡ್ಸಂಗಿಲ್ಲ, ತಂಗಿನ ನೋಡಿದ್ರ ಅಣ್ಣ ಮಾತಾಡ್ಸಂಗಿಲ್ಲ, ಅಣ್ಣನ ಜೊತೆ ಮತ್ತೊಬ್ರಿಲ್ಲ. ಇವತ್ತು ಯಾರೊಬ್ರ ಜೊತೆ ಮಾತಾಡ್ಲಿಕ್ಕೆ ಎತ್ತಿದ್ದೇನ, ನಮ್ಮ ಅಣ್ಣ ನಕ್ಕದ್ ನೋಡಿ ಎಷ್ಟೋ ವರ್ಷ ಆಗಿತ್ತಂತ, ಅಣ್ಣ ತಮ್ಮ ನಕ್ಕು ಮಾತಾಡೇ ಇಲ್ಲ. ಈ ರೀತಿ ಸಂಬಂಧಗಳಲ್ಲಿ ಆ ಬಾಂಧವ್ಯನೇ ಇಲ್ಲದೆ ಇದ್ದಾಗ ಬಾಡುತ್ತಿರುವ ಬಾಂಧವ್ಯ ಆಗ್ತಾ ಇದೆ ಇವತ್ತು. ಈ ಬಾಂಧವ್ಯನೇ ಇಲ್ಲ ಅಂದಾಗ ನಿಮ್ ಕನೆಕ್ಟಿವಿಟಿ ಎಲ್ಲಿ ಬರ್ತದೆ? ಕನೆಕ್ಟಿವಿಟಿ ಇಲ್ಲ. ಕನೆಕ್ಟಿವಿಟಿ ನೀವು ಹೇಳಿರುವಂತ ಒಂದು ಕ್ರಿಟಿಕಲ್ ಚಾಲೆಂಜ್ ಇವತ್ತಿದು. ನೀವು ಹೇಳಿರುವಂತದನ್ನ ನಾನು ಬಿಡಿಸಿ ಹೇಳಂತಂದ್ರ ಹೆಂಗಿರ್ತದ್ರಿ, ನೀವು ನಂದ್ರಿ ಆಗಲೇ 4 ಮಂದಿ ಮಾಡ್ತಾ ಬಂದಿರ್ತಿದ್ವಿ ಅಂತ. ಒಬ್ಬ ನಮ್ಮ ಒಳಗಾಗ್ತಾ ಇರೋಂತ ನೋವನ್ನ ನನ್ನ ಹೆಂಡತಿಗೆ ಹೇಳ್ಕೊಳಿಕ್ ಆಗಂಗಿಲ್ಲ. ಕೆಲವೊಂದು ವಿಷಯವನ್ನ ನಮ್ ತಂಗಿಗೆ ಹೇಳ್ಕೊತೀನಿ ನಾನು. ಕೆಲವೊಂದಿಷ್ಟು ನಮ್ ತಂಗಿಗೆ ಹೇಳ್ಕೊಳಿಕ್ಕವ, ಕೆಲವೊಂದಿಷ್ಟು ನನ್ನ ಹೆಂಡತಿಗೆ ಹೇಳ್ಕೊಳಿಕ್ಕವ, ಕೆಲವೊಂದಿಷ್ಟು ನಮ್ ತಮ್ಮಗವ, ಕೆಲವೊಂದಿಷ್ಟು ನಮ್ಮ ಅಪ್ಪಗವ, ಕೆಲವೊಂದಿಷ್ಟು ಯಾರಿಗೂ ಹೇಳಿಲ್ಲ. ನನ್ನ ಮಗ್ ಹೇಳ್ಕೊಳ್ಳುವಂತ ಒಂದಿಷ್ಟು ವಿಷಯ ಇರ್ತಾವ ಪ್ರತಿ ವ್ಯಕ್ತಿಯ ಜೀವನದೊಳಗೆ. ಈ ಸಂಬಂಧಗಳನ್ನೇ ನಾವು ಕಳ್ಕೊಂಡಾಗ ನಮ್ಮಲ್ಲಿ ಈ ಮಾನಸಿಕ ದುಗುಡು ಮತ್ತು ಅನಾರೋಗ್ಯ, ಮಾನಸಿಕ ಅನಾರೋಗ್ಯ ಬರ್ಲಿಕ್ಕೆ ಕಾರಣಗಳು ಆಗ್ಬೋದು. ಈ ರೀತಿ ಆದಾಗ್ಯೂ ಸಹ ನಮ್ಮಲ್ಲಿ ಆ ಬಾಂಧವ್ಯ ಇಲ್ಲ, ಕನೆಕ್ಟಿವಿಟಿ ಇಲ್ಲ. ಆವಾಗ ಈ ಒಬ್ಬರಿಗೊಬ್ರು ಹೇಳಿದ್ದು ಮಾತು ಕೇಳೋದಿಲ್ಲ. ಮತ್ತು ನಾವು ಏನೇ ಒಂದು ವಿಚಾರವನ್ನ ಕೊಡ್ತೀನಿ ಅಂತಂದ್ರು ಕೇಳಿಸ್ಕೊಳ್ಳಿಕ್ಕೆ ವ್ಯವಧಾನನೇ ಇಲ್ಲ. ತಿಳ್ಕೊಡ್ರಿ, ತಮ್ಮನ ಮಗಳು ಅವಶ್ಯಕತೆ ಇದೆ, ಮೆಡಿಕಲ್ ಪ್ರೊಫೆಷನ್ ಕಲಿಬೇಕಾಗಿದೆ, PUC ಕಲಿಲಿಕ್ಕತ್ತಾಳ. ಅಣ್ಣ ಅಂದ್ರ ಈ ಅಣ್ಣ ಮೆಡಿಕಲ್ ಡಾಕ್ಟರ್ ಇದ್ದಾನಂತ ತಿಳ್ಕೊಡ್ರಿ. ಅವ್ರ ಅಪ್ಪ ಏನ್ ಹೇಳ್ತಾನ, ನೋಡುವ ನಿಮ್ ದೊಡ್ಡಪ್ಪನ ಕಡೆ ಹೋಗು, ಡಾಕ್ಟರ್ ಹೆಂಗಾಗ್ಬೇಕು ಅಂತ ಹೇಳ್ತಾನ ಅಂತಂದ್ರ, ಯಾವಾಗ ಇವ್ರ ಸಂಬಂಧಗಳೇ ನೆಟ್ಟಗಿಲ್ದಾಗ ಮನಿ ಔಷಧ ಮದ್ದಾಗಂಗಿಲ್ಲ. ಇದು ಇವತ್ತಿನ ಮನಿ ಒಳಗಡೆ ಹೇಳಿರುವಂತ ವಿಚಾರಗಳು. ಅಥವಾ ಇದೇ ನೀವು ಕೌನ್ಸಿಲಿಂಗು ಅಥವಾ ಆಪ್ತ ಸಮಾಲೋಚನೆ ಅಂತ ಹೇಳ್ತೀರಿ, ಸಣ್ಣ ಪುಟ್ಟ ವಿಚಾರಗಳನ್ನ ತಿಳಿಸಿ ಹೇಳೋದಲ್ಲ, ಇದೂ ಸತ್ಯಕ್ಕೆ ಆಗ್ತಾ ಇಲ್ಲ. ಈ ನೋಡ್ರಿ, ಈ ಡ್ರೆಸ್ ಬೇಡಮ್ಮ, ಈ ಫಂಕ್ಷನ್ಗೆ ಬೇರೆ ಡ್ರೆಸ್ ಹಾಕೊಂಡು ಹೋಗು, ಫಂಕ್ಷನ್ಗೆ ಬರುದಿಲ್ಲ ಹೇಳ್ಬಿಟ್ಟು ಮುಗ್ದ ಹೋಯ್ತಲ್ಲಿಗೆ. ಹೌದಾ? ನೋಡ್ರಿ, ಇಷ್ಟು ಹೇಳೋದು ಸಹ ವಜ್ಜು ಬಂದಿದೆ ಇವತ್ತು. ತಾಟನ್ನ ಈ ರೀತಿ ಇಟ್ಟು ಊಟ ಮಾಡು, ಊಟನೇ ಮಾಡಂಗಿಲ್ಲ. ಹಿಂಗ ಹಾಕೋತ ಹೋದ್ರೆ ಕನೆಕ್ಟ್ ಆಗುವಲ್ಲಿ ನಾವು ಮಕ್ಕಳ ಜೊತೆಗೆ. ಸಂಬಂಧಗಳ ಒಳಗೆ ಕನೆಕ್ಟಿವಿಟಿ ಇಲ್ಲದೆ ಇದ್ರೆ, ಈಗ ನೀವು ನಾನು ಕರೆದ್ರಿ, ನಾವು ಬಂದು ಮಾತಾಡ್ಲಿಕ್ಕೆ ಅಂದ್ರೆ ಏನೋ ಒಂದು ಕನೆಕ್ಟಿವಿಟಿ. ಫಸ್ಟ್ ನೀವು ಆ ರೀತಿ ಇದ್ದೀರಿ, ನಿಮ್ಮನ್ನ ನೋಡಿದ ಕೂಡ ನಂಗೆ ಆ ಸ್ನೇಹ, ಆ ವಿಚಾರಗಳನ್ನ ಹಂಚ್ಕೋಬೇಕು ಅನಿಸ್ತದೆ. ಪ್ರತಿಯೊಂದು ಕ್ಷೇತ್ರ ಇದು ಕೇವಲ ಮಕ್ಕಳು ಮತ್ತು ಪಾಲಕರ ನಡುವೆ ಇರ್ತದಂತಲ್ಲ, ಪ್ರತಿಯೊಂದು ಕ್ಷೇತ್ರದೊಳಗೂ ಇದು ಅಪ್ಲೈ ಆಗ್ತದೆ. ಅಂದ್ರೆ ಇಲ್ಲಿ ನಮ್ಮ ಪಾಲಕರು ಏನು ಯೋಚನೆ ಮಾಡಬೇಕು ಅಂದ್ರೆ, ಮಕ್ಕಳ ಜೊತೆಗೆ ಅವರು ಕೆಲವು ಸಂದರ್ಭದಲ್ಲಿ ಮಗು ಆಗಬೇಕು, ಕೆಲವು ಸಂದರ್ಭದಲ್ಲಿ ಅವರ ಸ್ನೇಹಿತರಾಗಬೇಕು, ಕೆಲವು ಸಂದರ್ಭದಲ್ಲಿ ಅಪ್ಪನೋ ಅಮ್ಮನೋ ಆ ಪಾತ್ರ ಮಾಡಬೇಕು. ಅಂದ್ರೆ ಈ ಎಲ್ಲ ಪಾತ್ರಗಳನ್ನು ನಾವು ಮಾಡಿದಾಗ ನಾವು ಮಕ್ಕಳ ಜೊತೆಗೆ ಒಂದು ಇಂಟಿಮಸಿ, ಆತ್ಮೀಯತೆಯನ್ನ ಬೆಸಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಒಂದು ಜೋರ್ ಹೊಡಿತಿದ್ದೀವಿ ನಮ್ಮ ಮಕ್ಕಳ ಮುಂದೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನೀನು ಬರೀ ಅಂಕಗಳನ್ನು ಗಳಿಸಬೇಕು, ಮಾರ್ಕ್ಸ್ ತಗೋಬೇಕು, ರ್ಯಾಂಕ್ ಬರಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ಮೊದಲು ಮಾನವನಾಗಬೇಕು ಅಂತನ್ನ ಹೇಳುವುದನ್ನ ಮರಿಲಿಕ್ಕತ್ತೀವಿ ಅಲ್ಲ? ಹೌದ್ರಿ. ಇದನ್ನ ಬಹಳ ಸೂಕ್ಷ್ಮ ಇದು ವಿಚಾರ. ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕಾಗಿದ್ದು ಪ್ರೀತಿ ಅಂದ್ರೇನು, ಸಂತೋಷ ಅಂದ್ರೇನು, ಈ ಮೌಲ್ಯಗಳಂತೇನವಲ್ಲ. ಈ ಮೌಲ್ಯಗಳೊಳಗಡೆ ಈ ಹೊಂದಾಣಿಕೆ ಮತ್ತು ಪರಸ್ಪರ ಆ ಪ್ರೀತಿ ಅನ್ನೋದೇನದಲ್ಲ, ಇದನ್ನ ಬೆಸ್ತಾಗನೆ ನಿಮ್ಮ ಶ್ರೀಮಂತಿಕೆ, ನಿಮ್ಮ ಬೆಳವಣಿಗೆ ಸಾಧ್ಯ. ಎಲ್ಲಿವರೆಗೂ ಇದು ಸಾಧ್ಯವಿಲ್ವೋ, ಎಲ್ಲಿವರೆಗೂ ಇದು ಸಾಧ್ಯವಿಲ್ವೋ, ಅವಾಗ ನೀವು ಏನೇ ಪಡಿಬೇಕಂದ್ರೂ ಅದನ್ನ ಗಳಿಸ್ಲಿಕ್ಕೆ ಆಗಂಗಿಲ್ಲ. ಈಗ ಗುರುರಾಜ್ ಪಾಟೀಲ್ರ, ಮಕ್ಕಳ ಜೊತೆಗೆ ಹೆಚ್ಚಿನ ಸಮಯನ್ನ ಕಳೆಯುವುದು ತಾಯಿ. ಈಗ ತಾಯಿ ಅಂತ ಹೇಳುದು ಒಂದು ಲೆಕ್ಕದಲ್ಲಿ ಅಂದ್ರೆ, ಈಗ ಉದ್ಯೋಗಸ್ಥ ದಂಪತಿಗಳು ಇದ್ದಾಗ ಇಲ್ಲ ಅನ್ಕೊಡ್ರಿ, ಆದ್ರೂ ಗೃಹಿಣಿ ಆಗಿದ್ದವರು ಹೆಚ್ಚಿನ ಸಮಯ ಕಳೀತಾರೆ. ಈ ಒಬ್ಬ ತಾಯಿ ಅನಿಸ್ಕೊಂಡವಳು ಮಕ್ಕಳಿಗೆ ಒಂದು ಮೌಲ್ಯಗಳನ್ನ, ಜೀವನ ಕೌಶಲ್ಯಗಳನ್ನ ಬೆಳೆಸುವಲ್ಲಿ ಆಕೆ ಪಾತ್ರ ಏನಂತ ಹೇಳ್ತೀರಿ? ಇಲ್ಲ, ನಿಮ್ ಪ್ರಶ್ನೆಗೆ ನಾನು ಬಹಳ ಗೌರವ ಕೊಡ್ತೀನಿ. ತಾಯಿ ಪಾತ್ರ ತಾಯಿ, ತಂದೆ ಪಾತ್ರ ತಂದೆ, ಇಬ್ರು ಮೌಲ್ಯಗಳನ್ನ ಕೊಡ್ಲೇಬೇಕು. ಅದಕ್ಕೆ ನಾನು ಯಾವಾಗ ಹೇಳ್ತಿರ್ತೀನಿ, ಶಿಕ್ಷಣ ಪ್ರಪಂಚದಲ್ಲಿ ಯಾರಾದ್ರೂ ಕೊಡ್ತಾರೆ, ಮೌಲ್ಯ ಕೊಡೋರು ಪಾಲಕರೇ. ಹೌದಾ? ಈಗ ಇದು ಯಾಕೆ ನಾನು ಇವರಿಬ್ಬರ ಹೆಸರು ತಗೊಳ್ತೀನಿ ಅಂತಂದ್ರೆ, ಮೊದಲನೆಯ ಮೌಲ್ಯ ಪ್ರಾರಂಭ ಆಗುವುದೇ ಇಲ್ಲಿಂದ. ನಾನೊಂದು ಇಂಗ್ಲಿಷ್ ಒಳಗೆ ಸ್ಟೇಟ್ಮೆಂಟ್ ಹೇಳ್ತೀನಿ, ಯುವರ್ ಚಿಲ್ಡ್ರನ್ಸ್ ಫ್ಯೂಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸ್ಪೆಕ್ಟ್ ವಾಟ್ ಯು ಗಿವ್ ಟು ಯುವರ್ ಸ್ಪೌಸ್ ಅಂತ. ಅಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಎದ್ರ ಮೇಲೆ ನಿರ್ಭರಿತವಾಗಿದೆ ಅಂದ್ರೆ, ಗಂಡ ಹೆಂಡರ ನಡುವೆ ಇರುವ ಗೌರವದ ಮೇಲೆ, ಪ್ರೀತಿಯ ಮೇಲೆ ಅಲ್ಲ. ನಾನು ಗೌರವ ಅಂತ ಹೇಳಿದೆ. ಈಗ ಯಾವಾಗ ಇವರಿಬ್ಬರ ನಡುವೆ ಗೌರವ ಇರ್ತದೋ,
ಯಾವಾಗ ಇವರಿಬ್ಬರ ನಡುವೆ ಗೌರವ ಇರ್ತದೋ, ಮನೆಯೊಳಗಡೆ ಮಕ್ಕಳಿಗೆ ಒಂದು ಮೂಲ ಮಂತ್ರ ಇರ್ತದಲ್ಲಿ. ಅಲ್ಲಿ ಗೌರವನೇ ಇಲ್ಲ ಅಂತ ತಿಳ್ಕೊಳ್ಳಿ, ನೀವು ಬೇರೆ ಮೌಲ್ಯ ಯಾವ ಕೊಡ್ತೀರಿ? ಹೌದು, ಈಗ ಮಕ್ಕಳೇ ಪ್ರಶ್ನೆ ಮಾಡಬಹುದು. ಅವಾಗ ಏನ್ ಕೇಳಿದ್ರೆ ನಿಮ್ಮೊಳಗೆ ಎಷ್ಟದ ಅಂತನೂ ಪ್ರಶ್ನೆ ಮಾಡಬಹುದು. ಸ್ವಾಭಾವಿಕವಾಗಿ ಈಗ ಅಂದ್ರೆ ಯಾ ತಾಯಿನೂ ನಾನು ಕ್ರಿಟಿಸೈಸ್ ಮಾಡ್ಲಿಕ್ಕತ್ತಿಲ್ಲ. ನೋಡಪ್ಪ, ಜೀವನದೊಳಗೆ ಏನ್ರ ನಿಮ್ಮ ಅಪ್ಪನಂಗ ಆಗ್ಬೇಡ ಅಂತ ಅಂದ್ಕೊಳ್ಳೇನ. ಸೊ ಅಪ್ಪನ ಪರಿಸ್ಥಿತಿ, ಅಪ್ಪನ ಸ್ಥಾನ ಎಲ್ಲಿ ಹೋಯ್ತು? ಇದು ವಯಸ್ಸಾವರ್ಸನೂ ಆಗ್ಬಹುದು. ಹೌದು, ನಿಮ್ಮ ಅವನಂಗ ಕಲಿಬೇಡ ಅಡಿಗೆ ಮಾಡಾಕ, ನೀ ಚಂದಾಗ ಅಡಿಗೆ ಮಾಡಾಕ ಕಲಿ ಅಂತ ಮಗಳಿಗೆ ಹೇಳಿದ್ರೆ ತಾಯಿ ಮತ್ತು ಗೊತ್ತಾಗ್ಬಿಡ್ತೈತೆ ಅವ್ರಿಗೆ. ಸೊ ಅದು ಅಲ್ಲಿಂದ ಪ್ರಾರಂಭ ಆಗೋದು. ಮೂಲ ಸಿದ್ಧಾಂತ ನಾವು ತಿಳ್ಕೋಬೇಕು. ಎಲ್ಲಿ ಮೂಲ ಇದೆಯೋ ಆ ಮೂಲದಿಂದ ಮಾಡಿದಾಗ ಕುಟುಂಬ ಆವಾಗ ಸಂತೋಷದ ವೃಕ್ಷ ಆಗ್ತದೆ ಮನೆಯೊಳಗೆ. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಂದು ಮನೆಗೆ ನನ್ನ ಆಸೆ ಹ್ಯಾಪಿ ಹೋಮ್ ಅವಾರ್ಡ್ ಅಂತ ಕೊಡ್ಬೇಕಂತೀನಿ ನಾನು. ಖಂಡಿತ. ಪ್ರತಿಯೊಂದು ಮನೆ ಸಂತೋಷದ ಮನೆ ಆಗ್ಬೇಕು. ಶ್ರೀಮಂತರಾಗಬೇಕು ಅಂತಿದ್ರೆ ನಿಮಗ್ ಬಿಟ್ಟಿದ್ದು, ಸಂತೋಷ ಆಗ್ಬೇಕನ್ನೋದು ನನ್ನ ಕಳಕಳಿ. ಈಗ ಗುರುರಾಜ್ ಪಾಟೀಲ್ ಅವರು ಕಳೆದ ಸುಮಾರು ವರ್ಷಗಳಿಂದ ನೀವು ಈ ಆಪ್ತ ಸಮಾಲೋಚನೆಯ ಕಾರ್ಯವನ್ನ ಮಾಡ್ತಾ ಬಂದಿದ್ದೀರಿ. ಒಬ್ಬ ಯಶಸ್ವಿ ಆಪ್ತ ಸಮಾಲೋಚಕರು ಅಂತ ಕೂಡ ಅನಿಸ್ಕೊಂಡಿದ್ದೀರಿ. ಅಂದ್ರೆ ಇಲ್ಲಿ ಮುಖ್ಯ ನಿಮ್ಮ ಒಂದು ಕಳಕಳಿ ಅಂದ್ರೆ ಸಮಾಜದ ಎಲ್ಲಾ ಮಕ್ಕಳು ಉತ್ತಮ ಪ್ರಜೆಗಳಾಗಬೇಕು, ಒಳ್ಳೆ ಜೀವನ ಮಾಡಬೇಕು ಅಂತ ಅನ್ನೋದದ. ಈ ಒಂದು ನಿಮ್ಮ ಯಶಸ್ವಿ ಪಯಣದಲ್ಲಿ ತುಂಬಾ ಸಂತೃಪ್ತಿ, ಸಮಾಧಾನ ತಮಗ ಅದಲ್ರಿ. ಬಹಳ ಖುಷಿ ಅದ ನನಗೆ. ನಾ ಮಾಡ್ತಾ ಇರೋ ಕೆಲಸ ನನಗೆ 100% ಖುಷಿ ಕೊಟ್ಟಿರುವಂತಹದ್ದು. ಇವತ್ತ ನಾನು ತರಬೇತಿ ಕೊಡ್ತೀನೋ, ರೇಡಿಯೋದಾಗ ಮಾತಾಡ್ತೀನೋ, ಯೂಟ್ಯೂಬ್ನೊಳಗೆ ಮಾತಾಡ್ತೀನೋ, ಅಥವಾ ಬುಕ್ ಬರೀತೀನೋ, ಯಾವುದೇ ಕೆಲಸ ನಾನು ಮಾಡಿದ್ರು ಎಲ್ಲವೂ ಸೇರಿ ದೇಶಕ್ಕೋಸ್ಕರ ಕೆಲಸ ಮಾಡ್ಲಿಕ್ಕತ್ತೀನಿ. ಇವತ್ತಿನ ಯುವಕರು, ಇವತ್ತಿನ ಮಕ್ಕಳು ನಾಳೆ ನಮ್ಮ ದೇಶದ ನಾಯಕರಾಗಬೇಕು. ಪ್ರತಿಯೊಂದು ಮನೆಯಲ್ಲಿ ಒಬ್ಬ ನಾಯಕರು ಇದ್ರೆ ನಮ್ ಕೆಲಸ ಮುಗೀತು. ಸಮಾಜ ಕೆಡ್ತಾ ಇದೆ ಅಂತ ನಾವು ಕ್ರಿಟಿಸಿಸಮ್ ಮಾಡ್ತಾ ಕೂಡೋದ್ರ ಬದ್ಲಿ ನಾನೇನಿವತ್ತು ನನ್ನ ಕೆಲಸ ನಾನು ಎಷ್ಟು ಜವಾಬ್ದಾರಿಯಿಂದ ಮಾಡ್ತೀನೋ ಅಲ್ಲಿ ನನ್ನ ಕೆಲಸ ಮುಗೀತು. ಸೊಸೈಟಿ ಈಸ್ ನಾಟ್ ಸ್ಪಾಯ್ಲ್ಡ್ ಬಿಕಾಸ್ ಆಫ್ ದ ಬ್ಯಾಡ್ ಪೀಪಲ್, ಇಟ್ ಈಸ್ ಸ್ಪಾಯ್ಲ್ಡ್ ಬಿಕಾಸ್ ಆಫ್ ಸೈಲೆನ್ಸ್ ಆಫ್ ಗುಡ್ ಪೀಪಲ್ ಅಂತ. ಸೊ ಒಳ್ಳೆ ಜನ ಸುಮ್ ಕೂಡಬಾರ್ದು, ತಿಳಿದವರು ಸಮಾಜಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅನ್ನೋದು ನನ್ನ ವಿಚಾರ. ಈಗ ಇಷ್ಟೊಂದು ಜನರಿಗೆ ಆಪ್ತ ಸಮಾಲೋಚನೆ ಮಾಡಿದಿರಿ. ಬಹಳ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನ ಹೊತ್ತಂತ ಹುಡುಗರು ಬಂದಿರಬಹುದು, ಪಾಲಕರು ಬಂದಿರಬಹುದು, ಅಥವಾ ಇನ್ನೇನದ ನನ್ನ ಜೀವನದೊಳಗ ಅಂತ ಒಂದು ಸುಸೈಡ್ ಅಟೆಂಪ್ಟ್ ಮಾಡಿದಂತ ಹುಡುಗರು ಕೂಡ ತಮ್ಮ ಹತ್ರ ಬಂದಿರಬಹುದು. ಅಂತಹ ಮಕ್ಕಳನ್ನ ಒಂದು ನಿಮ್ಮ ಆಪ್ತ ಸಮಾಲೋಚನೆಯ ಮೂಲಕ ಅವರನ್ನ ಬದಲಾವಣೆ ಮಾಡಿ ಅವರು ಕೂಡ ಉತ್ತಮ ಜೀವನ ನಡೆಸಿದಾಗ, ಅವರನ್ನು ಕಂಡಾಗ ತಮ್ಗೇನ್ ಅನ್ನಿಸ್ತು? ಅರೆ ವಾ, ಏನ್ರಿ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. 2016 ಇಸ್ವಿಗೆ ಬಂದಂತ ಪಾಲಕರು ಮಗನನ್ನ ಎಲ್ಲಾ ಡಾಕ್ಟರ್ ಕಡೆ ಹೋಗಿ, ನ್ಯೂರೋ ಫಿಸಿಷಿಯನ್, ಸೈಕ್ಯಾಟ್ರಿಸ್ಟ್, ಫಿಸಿಷಿಯನ್, ಪೀಡಿಯಾಟ್ರಿಷಿಯನ್, ಅವ್ರೆಲ್ಲಾರ ಕಡೆ ಹೋಗಿ ಬಂದು ಪಾಪ ಅವ್ರ ಕೆಲಸ ಮಾಡಿರ್ತಾರೆ, ತಪ್ಪೇನಿಲ್ಲ. ಮಾಡಿ ಬಂದಾಗ ನನ್ನ ಹತ್ರ ಬಂದ್ರವ್ರು. ನನ್ನ ಹತ್ರ ಬಂದಾಗ ನಾನು ಹೇಳಿದೆ, ನೀವು ಬರಬಾರ್ದು ಅಂದ್ರೆ ನಿಮ್ಮ ಮಗನ್ ಕರ್ಕೊಂಡ್ ಬರ್ಬಾರ್ರಿ, ಮೊದ್ಲು ನೀವು ಬರ್ರಿ ಅಂತ. ಅವರನ್ನ ನಾನು ಸರಿಪಡಿಸಿದಾಗ ಇವತ್ತು ಯಾವ ಮಗು ಶಾಲೆಯಿಂದ ರೆಸ್ಟಿಗೇಟ್ ಆಗಿ ಇವನು ಕಲೀಲಿಕ್ಕೆ ಅಯೋಗ್ಯ ಅಂತ ಯಾರು ಹೇಳಿಸ್ಕೊಂಡಿದ್ರೋ ಅವನು ಇವತ್ತು ಯೂನಿವರ್ಸಿಟಿ ಒಳಗಡೆ BSc ಕಲಿತಾ ಇದ್ದಾನೆ. ಇಂತಹ ಹಲವಾರು ಉದಾಹರಣೆಗಳು ನನ್ನ ಹತ್ರ ದೊಡ್ಡ ಒಂದು ಲೀಸ್ಟ್ ಅದ ಅಂತ ಹೇಳ್ಬೋದು. ಈ ರೀತಿ ಬದಲಾವಣೆ ಆದಾಗ ನನಗೆ ನನ್ನ ಮೇಲೆ ಸಂತೃಪ್ತಿ. ಅಷ್ಟೇ ಅಲ್ಲ, ಈ ಕೆಲಸ ನಾನು ಮಾಡ್ಲಿಕ್ಕತ್ತೀನಿ ಅಂತ ನಮ್ಮ ಅಪ್ಪನಿಗೆ ಹೇಳ್ತೀನಲ್ಲ, ನಮ್ಮ ಅಪ್ಪ ಏನ್ ಸಂತೋಷ ಪಡ್ತಾನೆ ನಾ ಮಾಡೋ ಕೆಲ್ಸಕ್ಕೆ, ಅವಾಗ ನನಗನಿಸ್ತು ನಾ ಮಾಡ್ಲಿಕ್ಕತ್ತಿರೋ ಕೆಲಸ ಕರೆಕ್ಟ್ ಇದೆ ಅಂತ. ಎರಡನೇದ್ದು, ನಾ ಮಾಡ್ತಾ ಇರೋ ಕೆಲಸನ ನಮ್ಮ ಅಪ್ಪಗಷ್ಟೇ ಹೇಳಿಲ್ಲ, ನಾ ಮಾಡ್ತಾ ಇರೋ ಕೆಲಸ ನನ್ನ ಮಗ್ ಹೇಳಿದೆ. ನನ್ನ ಮಗ 23 ವಯಸ್ಸು. ಯಾವಾಗ ನನ್ನ ಮಗ್ ಹೇಳಿದೆ, ಅವಂದ ಅಪ್ಪ ನೀ ಮಾಡ್ತಾ ಇರೋಂಥ ಕೆಲಸ ಬರೋಬ್ಬರಂತ. ಯಾವಾಗ ಎರಡೂ ಜನರೇಷನ್ ಸರ್ಟಿಫಿಕೇಟ್ ತಗೊಂಡೆ, ಅವಾಗ ನಾ ಮಾಡ್ತಾ ಇರೋ ಕೆಲಸ ಸರಿ ಅಂತ ಹೇಳಿ ಅದೇ ಕೆಲಸನ ಇವತ್ತು ನಾನು ಮಾಡ್ಲಿಕ್ಕತ್ತೀನಿ. ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಸಂತೃಪ್ತಿ ಇರಬೇಕು. ಅಂದ್ರೆ ನಾನು ಜೀವನೋಪಾಯಕ್ಕಾಗಿ ಏನೋ ಉದ್ಯೋಗ ಮಾಡ್ತೀನಿ, ಕೆಲಸ ಮಾಡ್ತೀನಿ, ನನ್ನ ಪಗಾರ ಬಂತು, ಜೀವನ ನಡೀತು, ಇದು ಮುಖ್ಯ ಆಗೋದಿಲ್ಲ. ನಾನು ಏನ್ ಮಾಡ್ಲಿಕ್ಕತ್ತೀನಿ ಅದರಲ್ಲಿ ಒಂದು % ಆದ್ರೂ ನನಗೆ ಆತ್ಮತೃಪ್ತಿ, ನಾ ಮಾಡಿದ್ದಕ್ಕೂ ಇದು ಸಾರ್ಥಕ. ಸೊ ಅಂತ ಸಂತೃಪ್ತ ಭಾವನೆಯನ್ನ ನಾವು ನಿಮ್ಮ ಮುಖದಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ನಿಮ್ಮ ಈ ಸುಬೋಧ ಸಮಾಲೋಚನೆ ಸರಣಿಯಲ್ಲಿ ನಮಗದು ಕಾಣಸಿಗ್ತದ. ಈಗ ಒಂದು ಗುರುರಾಜ್ ಪಾಟೀಲ್ ಅವರೇ, ಆಪ್ತ ಸಮಾಲೋಚನೆಯ ಅಗತ್ಯತೆ ಇವತ್ತು ಯಾಕದ ಅಂತ ನಾವು ಚರ್ಚೆ ಮಾಡಿದ್ವಿ. ಯಾಕಂದ್ರ ಇನ್ನೂ ಕೂಡ ನಮ್ಮ ಪಾಲಕರು ಹೆಚ್ಚು ಪ್ರಯತ್ನ ಪಡಬಹುದು ಈ ನಿಟ್ಟಿನಾಗ. ಅಂದ್ರೆ ನಾನೇ ನನ್ನ ಮಗುವನ್ನ ಉತ್ತಮ ಪ್ರಜೆಯನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಪ್ರಮಾಣವನ್ನ ತಂದೆ ತಾಯಿ ಇಬ್ರು ಸೇರ್ಕೊಂಡಾಗ, ಇನ್ನ ಇಷ್ಟಾಗಿನೂ ನಮ್ಮ ಕೈ ಮೀರಿದಾಗ ನಾವು ಆಪ್ತ ಸಮಾಲೋಚಕರ ಸಹಾಯವನ್ನು ತಗೊಳ್ಳೋಣ. ಇದರಲ್ಲಿ ಪಾಲಕರ ಪಾತ್ರನೂ ಕೂಡ ಬಹಳ ಮುಖ್ಯವಾದದ್ದು ಅಂತ. ಹೌದೌದು,
ಪಾಲಕರ ಪಾತ್ರ ಇದ್ರೊಳಗೆ ಖರೇನ ಅದರಿ. ಬಟ್ ಯಾವುದಕ್ಕೂ ಪರಿಹಾರ ಇಲ್ಲ ಅಂತ ಏನೂ ಇಲ್ಲ. ಎಲ್ಲದಕ್ಕೂ ಪರಿಹಾರ ಅದ. ಯಾವಾಗ್ಲೂ ನಾವು ಗಾಬರಿ ಆಗ್ಬಾರ್ದು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ದಯಮಾಡಿ ನಿಮ್ಮ ಮನೆಯೊಳಗಿರುವಂತ ಪ್ರತಿಯೊಬ್ಬ ಮನೆಯೊಳಗೂ ಅಂಬೇಡ್ಕರ್ ಇದ್ದಾನ, ಶಿವಾಜಿ ಇದ್ದಾನ, ರಾಣಾ ಪ್ರತಾಪ್ ಸಿಂಗ್ ಇದ್ದಾನ. ಅಂಥ ಮಕ್ಕಳು ನಿಮ್ಮ ಝಾನ್ಸಿ ರಾಣಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಯೊಬ್ಬರು ಮನೆಯೊಳಗಿದ್ದಾರ. ಅಂಥ ಮಕ್ಕಳಿದ್ದಾರ ಅನ್ನೋದ ನಂಬಿಕೆ ನಮಗಿರಬೇಕು. ಹಂಗಂತ ಹೇಳಿ ಬರೇ ವೀರರ ಬಗ್ಗೆ ಹೇಳಿಕತ್ತೀನಿ. ಅಬ್ದುಲ್ ಕಲಾಂಜಿ ಇದ್ದಾರೆ, ಬಸವಣ್ಣನವರಿದ್ದಾರೆ. ಯಾಕ? ಜ್ಞಾನಿಗಳಿದ್ದಾರ, ವಿಜ್ಞಾನಿಗಳಿದ್ದಾರ ಪ್ರತಿಯೊಂದು ಮನೆಯೊಳಗ. ಅವ್ರು ಇದ್ದಾರ ಅನ್ನೋ ನಂಬಿಕೆ ನಮಗಿರ್ಬೇಕು. ಇವತ್ತು ನನ್ನ ಮಗ ಏನ್ ಮಾಡ್ತಾನ ಅನ್ನೋದಕ್ಕಿನ್ನ ನನಗೆ ಅವ ಏನಾರ ಮಾಡಿ ಬದುಕ್ತಾನ ಅನ್ನೋ ನಂಬಿಕೆ ಅದ ನನಗೆ. ಆ ನಂಬಿಕೆ ಅವನನ್ನ ಬೆಳೆಸ್ತದ. ಆ ಒಂದು ವಿಚಾರ ಇಟ್ಕೊಂಡಾಗ ಮಕ್ಕಳ ಸಮಸ್ಯೆಗಳು, ತೊಂದರೆಗಳು ಬಂದಾಗ ಸಲಹೆ ಸೂಚನೆಗಳನ್ನ ತಗೊಳ್ಳೋದು ನಿಮಗೆ ಬೇಕನ್ಸಿದ್ರೆ ಅವಶ್ಯಕತೆ ಇದೆ, ತಗೊಳ್ಬಹುದು. ಆದ್ರೆ ಇದ್ರೊಳಗೆ ಪಾಲಕರು ಜವಾಬ್ದಾರಿ ಇದೆ. ಮಕ್ಕಳನ್ನ ನಾವು ದೂಷಿತರನ್ನಾಗಿ ಮಾಡಿ ಅವರಿಗೆ ಪನಿಷ್ಮೆಂಟೇ ಒಂದು ಹಾದಿ, ಅಥವಾ ನಾವು ಅದಕ್ಕೆ ಪನಿಷ್ಮೆಂಟ್ ತಗೊಬೋದು, ಹಿಂಸೆ ಮಾಡ್ಕೊಬೋದು ಪರಿಹಾರ ಅಲ್ಲ. ಬಹಳ ಉತ್ತಮವಾದ ಮಾತನ್ನ ತಾವು ಹೇಳಿದ್ರಿ ಗುರುರಾಜ್ ಪಾಟೀಲ್ ಅವರೇ. ಅಂದ್ರೆ ಪ್ರತಿ ಸಮಸ್ಯೆನೂ ಸಮಸ್ಯೆ ಅಲ್ಲ, ಅದಕ್ಕೊಂದು ಪರಿಹಾರ ಅದ. ಪರಿಹಾರವನ್ನು ಕಂಡು ಹಿಡಿಯುವತ್ತ ಪಾಲಕರು ಪ್ರಯತ್ನಶೀಲರು ಆಗಬೇಕು. ಅಕಸ್ಮಾತ್ ಆಗಿ ನೀವು ಅದರಲ್ಲಿ ಪ್ರಯತ್ನಶೀಲರು ಆಗದೇ ಇದ್ರೆ ನಿಮ್ಮೊಟ್ಟಿಗೆ ನಾವಿದ್ದೀವಿ ಅನ್ನುವಂತ ಒಂದು ಅಭಯ ಹಸ್ತವನ್ನ ನೀವು ನಮ್ಮ ಪಾಲಕರಿಗೆ ಈ ಸಂದರ್ಭದಲ್ಲಿ ಕೊಟ್ರಿ. ಬಹಳ ಸಂತೋಷ ತಮ್ಮ ಜೊತೆಗೆ ಮಾತಾಡಿ. ಇನ್ನಷ್ಟು ಮತ್ತೆ ಮುಂದುವರೆದ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣಂತೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.